ವೆಲ್ಕಮ್ ಟು ಅಚೀವರ್ಸ್. ಸೊ ಇವತ್ತಿನ ತರಗತಿಯಲ್ಲಿ ನವೋದಯ ಕ್ಲಾಸ್ ಮೆಂಟಲ್ ಅಬಿಲಿಟಿಯ ಇನ್ಕಂಪ್ಲೀಟ್ ಫಿಗರ್ಸ್ ಫಸ್ಟ್ ಟೈಪ್ ಕ್ವಶನ್ಸ್ ಅಂದರೆ ಈಗ ಆಲ್ರೆಡಿ ಒಂದು ಕಾನ್ಸೆಪ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಎರಡನೇ ಕಾನ್ಸೆಪ್ಟ್. ಸೊ ಇನ್ಕಂಪ್ಲೀಟ್ ಫಿಗರ್ಸ್ ಫಸ್ಟ್ ಟೈಪ್ ಕ್ವಶನ್ಸ್ ಅಂದರೆ ಅಪೂರ್ಣ ಆಕೃತಿಯ ಮೊದಲನೇ ವಿಧದ ಪ್ರಶ್ನೆಗಳು ಅಂತ. ಸೊ ಏನು ಅಪೂರ್ಣ ಆಕೃತಿ ಅಂತ ಇದೆಯಲ್ಲ, ಇದರಲ್ಲಿ ಎರಡು ತರಹದ ಕ್ವಶನ್ಸ್ ಬರುತ್ತೆ. ಸೊ ಹಾಗಾದರೆ ಒಂದು ಮೊದಲನೇ ಥರದ್ದು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಇನ್ನೊಂದು ಟೈಪ್ 2 ಎರಡನೇ ಥರದ ಕ್ವಶನ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಮೊದಲನೇ ವಿಧದ ಪ್ರಶ್ನೆಗಳು ಯಾವುದು? ಇನ್ಕಂಪ್ಲೀಟ್ ಫಿಗರ್ಸ್ ಅಂದರೆ ಅಪೂರ್ಣ ಆಕೃತಿಯ ಮೊದಲನೇ ವಿಧದ ಪ್ರಶ್ನೆಗಳು ಅಂತಿದೆಯಲ್ಲ, ಅದು ಯಾವ ಥರ ಇರುತ್ತೆ ಕ್ವಶನ್ಸು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆನಾ? ಈಗ ನಿಮಗೆ ಸ್ಕ್ರೀನಲ್ಲಿ ಒಂದು ಕ್ವಶನ್ಸ್ ಕಾಣ್ತಾ ಇದೆ. ಸೊ ನಾವು ಲಾಸ್ಟ್ ಕ್ಲಾಸಲ್ಲೆಲ್ಲ ಅಂದರೆ ಒಂದು ಆಡ್ ಮ್ಯಾನ್ ಔಟ್ ಹೊರ ಅಂದರೆ ಗುಂಪಿಗೆ ಸೇರಿದರ ಚಿತ್ರ ಕಂಡಿಡಿರಿ ಆ ಥರ ಪ್ರಾಬ್ಲಮ್ಸ್ ನೋಡಿದ್ವಿ. ಬಟ್ ಈಗ ಇನ್ನೊಂದು ಕಾನ್ಸೆಪ್ಟ್ ಅಂದರೆ ಇನ್ಕಂಪ್ಲೀಟ್ ಇಮೇಜಸ್. ಆಯಿತಾ? ಹಾಗಾದರೆ ಹೇಗೆ ಮಾಡಬೇಕು ಇದನ್ನು ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ಒಂದು ಸಮಸ್ಯಾ ಚಿತ್ರ ಅಂತ ಒಂದಿದೆ, ಇನ್ನೊಂದು ಉತ್ತರ ಚಿತ್ರ ಅಂತ ಇದೆ. ಸೊ ಕ್ವಶನ್ ಇಮೇಜ್ ಆ್ಯಂಡ್ ಆನ್ಸರ್ ಫಿಗರ್, ರೈಟಾ? ಕ್ವಶನ್ಸ್ ಫಿಗರ್ ಆ್ಯಂಡ್ ಆನ್ಸರ್ ಫಿಗರ್ ಅಂತ. ಸೊ ಈ ಒಂದು ಚಿತ್ರ ಕೊಟ್ಟಿದ್ದಾರೆ, ಇಲ್ಲೊಂದು ಚಿತ್ರ ಇದೆ, ಅದು ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರುವ ಯಾವುದೋ ಒಂದು ಪಾರ್ಟ್ಸನ್ನು ಈ ಪ್ಲೇಸಲ್ಲಿ ಹಾಕಿದಾಗ ಅದು ಕಂಪ್ಲೀಟ್ ಆಗುತ್ತಂತೆ. ಹಾಗಾದರೆ ಯಾವ ಪಾರ್ಟನ್ನು ಹಾಕಿದ್ರೆ ಇದು ಕಂಪ್ಲೀಟ್ ಆಗುತ್ತೆ? ಸೊ ನೋಡಿ, ಒಂದು ನಿಮಿಷ ಇದನ್ನು ಎರೇಸ್ ಮಾಡಿಬಿಡೋಣ. ಎಸ್, ಹಾಗಾದರೆ ಇಲ್ಲಿ ನೋಡಿ, ಈ ಒಂದು ಪಾರ್ಟ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ಈ ರೀತಿ ಇರಬೇಕಾ? ಎಸ್, ಯಾಕಂದರೆ ನೋಡಿ ಇದು ಹೀಗಿದೆ ಆ್ಯಂಡ್ ನೆಕ್ಸ್ಟ್ ಇದು ಕೂಡ ಹೀಗೆ ಇರಬೇಕಾ? ಆವಾಗ ಇದು ಕಂಪ್ಲೀಟ್ ಆಗುತ್ತೆ, ರೈಟ್? ಸೊ ಆ ಥರ ಇಲ್ಲಿ ಯಾವುದ್ರಲ್ಲಿದೆ? ಸೊ ಎಲ್ಲ ಇಮೇಜಲ್ಲೂ ಕೂಡ ಈ ರೀತಿ ಪಾರ್ಟ್ಸ್ಗಳು ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಅದಾದಮೇಲೆ ಈ ಇಮೇಜ್ ಹೇಗಾಗಬೇಕು? ಫುಲ್ ಇಲ್ಲಿ ಬರಬೇಕು. ನೆಕ್ಸ್ಟ್ ಹಾಂ, ಹೀಗೆ ಇರಬೇಕಲ್ವಾ? ಯಾಕಂದರೆ ನೋಡಿ ಒಂದು ಲೈನ್, ಸೊ ಅದರಲ್ಲಿ ಒಂದು ಸ್ಮಾಲ್ ಟ್ರಯಾಂಗಲ್ಸ್, ಒಂದು ತ್ರಿಭುಜ ಥರ ಕೊಟ್ಟಿದ್ದಾರೆ. ಹಾಗಾದರೆ ಈ ರೀತಿ ಇಮೇಜ್ ಯಾವುದ್ರಲ್ಲಿದೆ? ಸೊ ಇಲ್ಲಿ ಒಂದಿದೆ. ಆ್ಯಂಡ್ ಇಮೇಜ್ ನಂಬರ್ 1 ಇವೆರಡು ಪಾರ್ಟ್ಸ್ ಸರಿ ಇದೆ, ಆದರೆ ನೋಡಿ ಇಲ್ಲಿ ಆ್ಯಕ್ಚುಲಿ ಉಲ್ಟಾ ಇದೆ, ರೈಟಾ? ಸೊ ಹಾಗಾಗಿ ಇಮೇಜ್ 1 ಬರಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ಈ ಇಮೇಜ್ ಇದೆಯಲ್ಲ, ಇದು ಇಲ್ಲಿ ಬರಬೇಕಿತ್ತು, ಬಟ್ ಇಲ್ಲಿದೆ, ಈ ಇಮೇಜ್ ಕೂಡ ಬರಲ್ಲ. ಆ್ಯಂಡ್ ಥರ್ಡ್ ಒನ್ನಲ್ಲಿ ಈ ಚಿತ್ರ ಇದೆ. ಸೊ ಈ ಒಂದು ಪಾರ್ಟ್ಸನ್ನು ತೊಗೊಬಂದು ಇಲ್ಲಿ ಜಾಯಿಂಟ್ ಮಾಡಿದ್ರೆ ಈ ಇಮೇಜ್ ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ಈ ಕ್ವಶನ್ ಫಿಗರ್ ಸಮಸ್ಯಾ ಚಿತ್ರ ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾದರೆ 4 ಇಲ್ಲಿ ನೋಡಿ, ಇಲ್ಲಿ ಒಂದು ತ್ರಿಭುಜನೇ ಇಲ್ಲ, 100% ಇದು ರಾಂಗ್. ಹಾಗಾದ್ರೆ ಇಲ್ಲಿಗೆ ಆನ್ಸರ್ ಏನಾಗುತ್ತೆ? ಥರ್ಡ್ ಒನ್ ಪಾರ್ಟ್ಸನ್ನ ತಂದು ಇಲ್ಲಿ ಜಾಯಿಂಟ್ ಮಾಡಿದ್ರೆ ಈ ಚಿತ್ರ ಕಂಪ್ಲೀಟ್ ಆಗುತ್ತೆ, ಪೂರ್ಣ ಆಗುತ್ತೆ. ಸೊ ಅದೇ ಇನ್ಕಂಪ್ಲೀಟ್ ಆಗಿತ್ತು. ಸೊ ನಾವು ಈಗ ಕೊಟ್ಟಿರೋ 4 ಆಪ್ಷನ್ಸಲ್ಲಿರೋ ಒಂದು ಆಪ್ಷನ್ಸ್ ಅನ್ನು ಹಾಕಿ ಕಂಪ್ಲೀಟ್ ಮಾಡಿದ್ದೀವಿ. ಇಷ್ಟೇ. ಎಷ್ಟು ಸಿಂಪಲ್ ಇತ್ತಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಹಾಗಾದರೆ ಎಸ್, ಈಗ ಕೂಡ ನಿಮಗೆ ಸ್ಕ್ರೀನಲ್ಲಿ ಒಂದು ಇಮೇಜ್ ಕಾಣ್ತಾ ಇದೆ, ರೈಟಾ? ಈ ಕಡೆ ಒಂದು ಚಿತ್ರ ಇದೆ, ಈ ಕಡೆ ಒಂದಿಷ್ಟು ಚಿತ್ರಗಳಿದೆ. ಸೊ ಹಾಗಾದರೆ ಯಾವ ಪಾರ್ಟ್ಸನ್ನು ತಂದು ಇಲ್ಲಿ ಜಾಯಿಂಟ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ ನೋಡಿ. ಸೊ ಇಲ್ಲಿ ಫಸ್ಟ್ ಪಾರ್ಟಲ್ಲಿ ಒಂದು ತ್ರಿಭುಜ ಇದೆ, ಅದರೊಳಗೆ ಒಂದು ಡಿಸೈನ್ ಕೊಟ್ಟಿದ್ದಾನೆ. ಸೊ ಅದೇ ತ್ರಿಭುಜನ ಇಲ್ಲೇನು ಮಾಡ್ದ? ಉಲ್ಟಾ ಮಾಡಿದ. ಸೊ ಮೇಲ್ಗಡೆ ಪಾರ್ಟ್ ಕೆಳಗೆ, ಕೆಳಗಡೆ ಪಾರ್ಟ್ ಮೇಲ್ಗಡೆ. ಸೊ ರೈಟಾ? ಹಾಗಾದರೆ ಇಲ್ಲಿ ಈ ಇಮೇಜಿಗೆ ಏನು ಮಾಡಬೇಕು? ಸೇಮ್ ಚಿತ್ರ. ಸೊ ಮೇಲೆ ಹೇಗಿದೆ? ಒಂದು ಟಿ ಥರ ಲೆಟರ್ಸ್ ಆ ಥರ ಇದೆ, ಕೆಳಗಡೆಯಿಂದ ಒಂದು ಪಾಯಿಂಟ್ ಈ ಥರ ಇದೆ ಅಲ್ವಾ? ಹಾಗಾದರೆ ಈ ಒಂದು ಭಾಗ ನಿಮಗೆ ಏನು ಕಾಣಿಸ್ತಿದೆ ಅಲ್ಲ, ಈ ಒಂದು ಭಾಗ ಮೇಲೆ ಹೋಗಬೇಕು, ಇದು ಕೆಳಗೆ ಬರಬೇಕು. ಹಾಗಾದರೆ ಹೇಗೆ ಆಗುತ್ತೆ ಈ ಇಮೇಜು? ಕಾಣಿಸ್ತಿದೆ ಅಲ್ವಾ? ಎಸ್, ಹೀಗಿದೆ. ಸೊ ಮೇಲಿಂದ ಬಂದು ಡಾಟ್ ಸಿಗಬೇಕು ಆ್ಯಂಡ್ ಕೆಳಗಡೆಯಿಂದ ಹೋಗಿ ಈ ರೀತಿ ಇರಬೇಕು. ಸೊ ಈ ರೀತಿ. ಸೊ ಹೀಗೆ. ಹಾಗಾದರೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದಿದೆ? ಸೊ ಫಸ್ಟ್ ಒನ್ ಇದೆಯಾ? ಫಸ್ಟ್ ಒನ್ ಸೇಮ್ ಇದೆ, ಸೊ ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಸೇಮ್ ಇದೆಯಾ? ಇಲ್ಲ. ಹಾಂ, ಸೆಕೆಂಡ್ ಒನ್ ಆಲ್ಮೋಸ್ಟ್ ನಾನು ಬರ್ದಿರೋಂಥ ಆನ್ಸರ್ಸ್ ಇದೆ. ಸೊ ಇದು 100% ಬರಲ್ಲ, ಯಾಕಂದರೆ ಎರಡೂ ಕಡೆ ಕೂಡ ರೌಂಡ್ ಶೇಪ್ ಬಂದಿದೆ. ಆ್ಯಂಡ್ ಇಲ್ಲಿ ಚೇಂಜಸ್ ಆಗಿದೆಯಾ? ಚೇಂಜ್ ಆಗಿದೆ, ಆದರೆ ಈ ಒಂದು ಮಾರ್ಕ್ನ ಒಬ್ಸರ್ವ್ ಮಾಡಿ, ಇಲ್ಲಿ ಆ್ಯರೋ ಇದೆ, ಬಟ್ ಇಲ್ಲಿ ಜಸ್ಟ್ ಈ ಥರ ಲೈನ್ ಇದೆ, ರೈಟಾ? ಸೊ ಅಲ್ಲಿಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸೆಕೆಂಡ್ ಒನ್ನನ್ನು ತಂದು ಇಲ್ಲಿ ಫಿಕ್ಸ್ ಮಾಡಿದರೆ ಆನ್ಸರ್ ಸರಿ ಆಗುತ್ತೆ, ರೈಟಾ? ಎಷ್ಟು ಈಸಿ ಇದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಸ್ನ ನೋಡೋಣ. ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ಇಲ್ಲೂ ಕೂಡ ಒಂದು ಕಾಣಿಸ್ತಿದೆ, ಒಂದು ಸಮಸ್ಯೆಯ ಚಿತ್ರ, ಇನ್ನೊಂದು ಉತ್ತರ ಚಿತ್ರ. ಸೊ ನೋಡಿ, ಇಲ್ಲಿ ಇದು ಸೇಮ್ ಇದೆ, ಈ ಒಂದು ಪಾರ್ಟ್ಸ್ ಇದು ಆ್ಯಂಡ್ ಈ ಒಂದು ಪಾರ್ಟ್ಸ್
ಓಕೆ, ಇದೊಂದು ಪಾರ್ಟ್ ಇದು ಪಾರ್ಟ್ ಸೇಮ್ ಇದೆ. ಹಾಗಾದರೆ ಇಲ್ಲೂ ಕೂಡ ಏನಾಗಬೇಕು, ಈ ರೀತಿ ಪ್ಲಸ್ ಆಗಬೇಕು, ಅಂದರೆ ಆಪೋಸಿಟ್ ಡೈರೆಕ್ಷನ್ಸ್. ಸೊ ಹಾಗಾದರೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಆಪ್ಷನ್ಸ್ ಥರ್ಡ್ ಒನ್ ಈಸಿಯಾಗಿ ಹೇಳ್ಬೋದು, ನೋಡೋದೇ ಬೇಡ. ಯಾಕಂದರೆ ಇದು ಚೇಂಜಸ್ ಆಗಿದೆ ಅಂದಮೇಲೆ ಈ ಪ್ಲೇಸಲ್ಲಿ ಏನು ಬರಬೇಕು ಅದೇ ಬರಬೇಕು, ರೈಟಾ? ಎಸ್, 100% ಆನ್ಸರ್ಸ್ ರೈಟ್ ಇದೆ. ನೆಕ್ಸ್ಟ್ ಕ್ವಶನ್. ಸೊ ಇದು ಕೂಡ ಆ್ಯರೋ ಮಾರ್ಕ್ಸ್ನ ತಂದು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಹಾಗಾದರೆ ನೋಡೋಣ. ಸೊ ಫಸ್ಟ್ ಇಮೇಜಲ್ಲಿ ನೋಡಿ, ಒಂದು ಆ್ಯರೋ ಹೀಗಿದೆ ಆ್ಯಂಡ್ ಆಪೋಸಿಟಲ್ಲಿ ಒಂದು ಆ್ಯರೋ ಇದೆ. ಈ ಆ್ಯರೋ ಫುಲ್ ಕಂಟಿನ್ಯೂ ಇದೆ, ರೈಟಾ? ಈ ಆ್ಯರೋ ಏನಾಗಿದೆ, ಫುಲ್ ಕಂಟಿನ್ಯೂ ಇದೆ. ಸೊ ಇಲ್ಲೂ ಕೂಡ ಆಪೋಸಿಟಲ್ಲಿ ಬಂತು. ಹಾಗಾದರೆ ಇಲ್ಲಿ ಯಾವ ರೀತಿ ಬರಬೇಕು? ಸೊ ಇಮೇಜ್ನ ಕಂಪ್ಲೀಟ್ ಮಾಡಬೇಕಂದ್ರೆ ನಿಮಗೆ ಫಸ್ಟ್ ಐಡಿಯಾಸ್ ಬರಬೇಕು. ಸೊ ಇಲ್ಲಿ ಸೇಮ್ ಇದೆ ಅಂದರೆ ಇದನ್ನು ಕಂಟಿನ್ಯೂ ಮಾಡಿ ಹೀಗೆ ಬರಬೇಕಾ, ಇದು ನಿಮ್ಮ ತಲೆಗೆ ಬಂದಿರಬೇಕು. ನೆಕ್ಸ್ಟ್ ಇಲ್ಲೊಂದು ಇಮೇಜ್ ಹೀಗಿದೆ ಅಂದರೆ ಇಲ್ಲೂ ಆಪೋಸಿಟಲ್ಲಿ ಇರಬೇಕು, ರೈಟಾ? ಹಾಂ, ಹಾಗಾದರೆ ಈ ರೀತಿ ಪಾರ್ಟ್ಸ್ ಅಂದರೆ ನಮಗೆ ಬೇಕಾದರೆ ಇಲ್ಲಿಷ್ಟು ಫಿಲ್ ಮಾಡೋದಷ್ಟೇ ಅಲ್ವಾ? ಹಾಗಾದರೆ ಹೀಗೆ ಆ್ಯಂಡ್ ಹೀಗೆ ಬಾಣದ ಗುರುತು ಇರಬೇಕು. ಹಾಗಾದರೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಇಲ್ಲೂ ಇದೆ, ಎರಡೂ ಕರೆಕ್ಟ್ ಇದೆ. ಆದರೆ ಏನಾಗಿದೆ, ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಇದೆ. ಸೊ ಇದರಲ್ಲಿ ಓಕೆ, ಒಂದು ಈ ಕಡೆ ಬಟ್ ಆ್ಯರೋ ಮಾರ್ಕು ನಮಗೆ ಈ ಕಡೆಯಿಂದ ಇರೋದು ಕೆಳಗಿದೆ, ಬಟ್ ಇಲ್ಲೇನಾಗಿದೆ ಮೇಲ್ಗಡೆ ಪೋರ್ಷನಲ್ಲಿದೆ. ಸೊ ಹಾಗಾಗಿ ಇದು ಕೂಡ ಬರಲ್ಲ. ಆ್ಯಂಡ್ ಥರ್ಡ್ ಒನ್ನಲ್ಲಿ ಸರಿ ಇದೆಯಾ? ಎಸ್, ಥರ್ಡ್ ಒನ್ ಆಪ್ಷನ್ಸ್ ಒಂದು ಬರ್ತಾ ಇದೆ. ಇದು ಎರಡೂ ಕೂಡ ಏನಾಗಿದೆ, ಆಪೋಸಿಟ್ ಆಗಿದೆ. ಸೊ ಇದು ಬರಲ್ಲ. ಸೊ ಇಲ್ಲಿಗೆ ಆಪ್ಷನ್ ಯಾವುದು? ಥರ್ಡ್ ಒನ್ನ ತಂದು ಜಾಯಿಂಟ್ ಮಾಡಿದಾಗ ಈ ಒಂದು ಇಮೇಜ್ ಏನಾಗುತ್ತೆ, ಕಂಪ್ಲೀಟ್ ಆಗತ್ತೆ. ಸೊ ತುಂಬ ಈಸಿ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಬೇಗ ನಿಮಗೆ ಕೂಡ ಆನ್ಸರ್ಸ್ ಗೊತ್ತಾಗ್ತಾ ಇರೋದ್ರಿಂದ ನಾನು ಬೇಗ ಆನ್ಸರ್ಸ್ನ ಬೇರೆ ಕ್ವಶನ್ಸ್ನ ಹಾಕ್ತಾ ಇದ್ದೀನಿ. ಎಸ್, ಈಗ ಒಂದು ಸಮಸ್ಯೆ ಚಿತ್ರ, ಉತ್ತರ ಚಿತ್ರ ಅಂತ ಇನ್ನೊಂದು ಕ್ವಶನ್ಸ್ ಸೇಮಾ ಯಾವುದೋ ಒಂದು ಪಾರ್ಟ್ಸ್ನ ತಂದು ಇಲ್ಲಿ ಜಾಯಿಂಟ್ ಮಾಡಿದ್ರೆ ಆಗತ್ತಂತೆ. ಸೊ ಕ್ವಶನ್ ಮಾರ್ಕ್ ಇದೆ, ಇದು ನಿಮಗೆ ಆನ್ಸರ್. ಸೊ ನೀವು ಇದರ ಆನ್ಸರ್ಸ್ನ ಮಾಡಬೇಕು. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಿದ್ದಂಗೆ ಬೇಗ ಆನ್ಸರ್ಸ್ನ ಟ್ರೈ ಮಾಡಿ. ಸೊ ಇದಕ್ಕೆ ಆನ್ಸರ್ಸ್ ಏನು ಬರುತ್ತೆ ಏನು ಅನ್ನೋದನ್ನು ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು.